ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಅವರನ್ನ ವರ್ಗಾವಣೆ ಮಾಡಿರುವ ಸರ್ಕಾರ ಅವರ ಜಾಗಕ್ಕೆ ಬನ್ವರ್ ಸಿಂಗ್ ಮೀನಾ ಅವರನ್ನ ನಿಯೋಜನೆ ಮಾಡಿದೆ. ಎನ್ಎಂ ನಾಗರಾಜ್ ಅವರು 4.5 ತಿಂಗಳ ಹಿಂದೆಯಷ್ಟೇ ಜಿಲ್ಲಾಧಿಕಾರಿಯಾಗಿ ಬಂದಿದ್ದರು. 2026ರ ಜನವರಿ 1ರಂದು ಅಧಿಕಾರ ಸ್ವೀಕರಿಸಿದ್ದರು. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಅವರಿಗೆ ಸವಾಲಾಗಿತ್ತು. ಮರುಮತ ಎಣಿಕೆ ನಡೆದ 17 ದಿನಗಳಲ್ಲಿ ಅವರ ವರ್ಗಾವಣೆಯಾಗಿದೆ. ಎನ್ಎಂ ನಾಗರಾಜ್ ಅವರಿಗೆ ಕರ್ನಾಟಕ ಏಡ್ಸ್ ನಿಯಂತ್ರಣ ಮಂಡಳಿಯ ಓಂಬಡ್ಸ್ಮನ್ ಹುದ್ದೆ ತೋರಿಸಲಾಗಿದೆ. ಬನ್ವರ್ ಸಿಂಗ್ ಮೀನಾ ಅವರು ಸದ್ಯ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ರು. ಇದೀಗ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯನ್ನಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ನಮಸ್ಕಾರ, ನಾನು ಇವತ್ತು ಚಿಕ್ಕಮಗಳೂರು DC ಆಗಿ ಪ್ರಭಾರ ಸ್ವೀಕಾರ ಮಾಡಿದ್ದೇನೆ. ಭಾಳ ಸಂತೋಷದ ವಿಷಯ. ನನ್ನ ಹೆಸರು ಬನ್ವರ್ ಸಿಂಗ್ ಮೀನಾ ಅಂತ. ನಾನು ಮೊದಲೇ ಬಸವಕಲ್ಯಾಣ DC ಆಗಿ, ತದನಂತರ ಕೊಡಗು CU ಜಿಲ್ಲಾಪತಿಯಾಗಿ ಕೂಡ 2 ವರ್ಷ 2 ತಿಂಗಳು ಕೆಲಸ ಮಾಡಿದ್ದೀನಿ. ಈಗ ಗುಲ್ಬರ್ಗನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 2 ವರ್ಷ 11 ತಿಂಗಳು ಕೆಲಸ ಮಾಡಿ ಇವತ್ತು ಪ್ರಭಾರ ಸ್ವೀಕಾರ ಮಾಡಿದ್ದೀವಿ. ಈ ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ಒಂದು ಹೇಳಬೇಕಾದ್ರೆ, ನಮ್ಮ ಒಂದು ಪ್ರಯಾರಿಟಿ ಒಂದು ಉತ್ತಮ ಆಡಳಿತ ಕೊಡುವುದು, ಈ ಆಫೀಸ್ ಸ್ವಲ್ಪ ಜಾಸ್ತಿ ಮಾಡುವುದು ಮತ್ತು ಪ್ರವಾಸಿ ಉದ್ಯಮ ಬಗ್ಗೆ ನಮ್ದು ಏನೇನೋ ಒಂದು ಹೊಸ ಇನೋವೇಟಿವ್ ಪ್ರಾಕ್ಟೀಸ್ ಇರ್ಬೋದು ಅಥವಾ ಬೇರೆ ಏನು ಸಮಸ್ಯೆ ಇದಾವೆ ಅದನ್ನು ಸಾಲ್ವ್ ಮಾಡೋದು ಇರ್ಬೋದು. ಮತ್ತು ಜೊತೆಗೆ ನಾವು CEO ಆಗಲಿ, DF ಅವರಾಗಲಿ, SP ಅವರಾಗಲಿ ನಾವೆಲ್ಲ ಒಟ್ಟಾರೆಯಾಗಿ ಒಂದು ಒಳ್ಳೆ ಟೀಮ್ ರಚನೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಒಂದು ಗುರಿ ಇದೆ. ನಾನು ರಾಜಸ್ಥಾನದವನು. 2017 ಬ್ಯಾಚ್. ಬೆಳಗಾವಿ ಪ್ರೊಫೆಸರ್ ಕೆಲಸ ಮಾಡಿದ್ದೀನಿ. ಬಸವ ಕಲ್ಯಾಣ್, ಕೊಡಗು, KPSC ಕೂಡ ಕಂಟ್ರೋಲ್ ಆಫ್ ಎಕ್ಸಾಮ್ಸ್ ಅಂತ ಕೆಲಸ ಮಾಡಿದ್ದೀವಿ. ಆಮೇಲೆ ಬಾಗಲಕೋಟೆಯಲ್ಲಿ ಕೂಡ ಒಂದು 3.5 ತಿಂಗಳು GM UKP ಆಗಿ ಕೆಲಸ ಕೂಡ ಮಾಡಿದ್ದೀನಿ. ಚಿಕ್ಕಮಗಳೂರು ಬಗ್ಗೆ ಚಿಕ್ಕಮಗಳೂರು ಸರಿ ಕಡೆ ಒಂದು ಈಗ ನಮ್ಮ ಅಧಿಕಾರಿಗಳು ಕೂಡ IDC ಅವರು ಇರ್ಬೋದು, AC ಅವರು ಇರ್ಬೋದು, ಎಲ್ಲ ಟ್ರೈನಿಂಗ್ಗೋಸ್ಕರ ಮೈಸೂರು ಹೋಗಿದ್ದಾರೆ. ಅವರು ನಾಳೆ ಬರ್ತಾರೆ. ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಜಿಲ್ಲೆದು ಏನು ಸಮಸ್ಯೆ ಇದ್ದಾವೆ, ಇವಾಗ ಏನೇನು ಪ್ರಯಾರಿಟಿ ಇದ್ದಾವೆ ಅದ್ರ ಬಗ್ಗೆ ಒಂದು ಮಾತಾಡಿಬಿಟ್ಟು ನಾವು ಕ್ರಮ ತಗೊಳ್ತೀವಿ.